ಆದ್ಯ, ರಾಜಿ, ಎಕ್ಸಾಮ್ ಹೇಗ್ ಬರ್ದೆ? ನೀನ್ ಹೇಗ್ ಬರ್ದೆ? ಪಾಸ್ ಆಗ್ಬಿಡ್ತೀನಿ. ಪಾಸಾ? ಟಾಪರ್ಗೆ ಪಾಸ್ ಮಾರ್ಕ್ ಬಂದ್ರೆ ಸಾಕಾ? ಫೇಲ್ ಆಗದೆ ಹೋದ್ರೆ ಸಾಕು. ಚೆನ್ನಾಗೆ ಕವರ್ ಮಾಡ್ತಾ ಇದ್ಯಾ? ಅಷ್ಟಕ್ಕೂ ನೀನ್ ಯಾಕೆ ಹೀಗಿದ್ಯಾ? ನನ್ಗೇನಾಗಿದೆ ರಾಜಿ, ಚೆನ್ನಾಗೇ ಇದ್ದೀನಿ. ನಾನು ನಿನ್ ಫ್ರೆಂಡ್ ಮಾತ್ರನೇ ಅಲ್ಲ, ನಿನ್ ತಂಗಿನೂ ಕೂಡ. ನಿನ್ನ ನೋಡಿದ್ರೇನೆ ಹ್ಯಾಪಿ ಆಗಿದ್ಯೋ ಟೆನ್ಷನ್ ಅಲ್ಲಿ ಇದೆಯೋ ಅಂತ ಗೊತ್ತಾಗ್ಬಿಡತ್ತೆ ನಂಗೆ. ನನ್ನ ಹತ್ರ ಮುಚ್ಚಿಡೋ ಪ್ರಯತ್ನ ಮಾಡ್ಬೇಡ. ರಾಜಿ, ಏನಾದ್ರೂ ಇದ್ರೆ ನಿನ್ ಹತ್ರ ಹೇಳ್ತೀನಲ್ವಾ ನಾನು. ಎಕ್ಸಾಮ್ ಅಲ್ಲಿ ಯಾಕಷ್ಟು ಟೆನ್ಷನ್ ಅಲ್ಲಿದ್ದೆ? ಅದು ಕ್ವೆಶ್ಚನ್ ಪೇಪರ್ ಸ್ವಲ್ಪ ಟಫ್ ಅಂತ ಅನ್ನಿಸ್ತು. ಲೋ, ಪೇಪರ್ ತುಂಬಾ ಈಸಿ ಆಗಿತ್ತು ಕಣೋ. ಎಲ್ಲ ಕ್ವಶನ್ಗೂ ಉತ್ತರ ಬರ್ತಾನೆ. ಕಂಗ್ರಾಟ್ಸ್. ಕಂಗ್ರಾಟ್ಸ್ ಕಣೋ. ಥ್ಯಾಂಕ್ ಯು. ಡಿಗ್ರಿ ಕಂಪ್ಲೀಟ್ ಆಗ್ತಿದ್ಯಲ್ಲ, ಅರುಣ್ ಆನಂದಕ್ಕೆ ಕೊನೆನೇ ಇಲ್ಲ. ಎಲ್ಲ ಕ್ವಶನ್ಗೂ ಉತ್ತರ ಬರ್ದೆ ಕಣೋ. ಈ ಸಲ ಕಾಲೇಜ್ ಟಾಪರ್ ಅವನೇ. ಲೀಕ್ ಆಗಿರೋ ಪೇಪರ್ ಯಾರು ಬೇಕಾದ್ರೂ ಬರೀತಾರ. ಆಗಿರೋ ಪೇಪರ್ ಪೇಪರ್ ಲೀಕ್ ಆಗೋದಾ? ಪೇಪರ್ ಲೀಕ್ ಆಗೋದಂದ್ರೇನು? ಲೀಕ್ ಆಗಿರೋ ಪೇಪರ್. ಹೌದು, ಪೇಪರ್ ಲೀಕ್ ಆಗಿದೆ ಅಲ್ಲ, ಅದೇ ಇವನಿಗೂ ಬಂದಿರುತ್ತೆ. ಅದನ್ನ ನೋಡ್ಕೊಂಡು ಬರ್ದು ದೊಡ್ಡದಾಗಿ ಬರ್ದಿದ್ದೀನಿ ಅಂತ ಬಿಲ್ಡಪ್ ತಗೋತಿದ್ದಾನೆ. ಲೇ, ನಾನು ವರ್ಷ ಪೂರ್ತಿ ಕಷ್ಟಪಟ್ಟು ಓದ್ ಬರ್ದಿರೋ ಎಕ್ಸಾಮ್ ಕಣೋ ಇದು. ಗೊತ್ತಿಲ್ಲದೆ ಮಾತಾಡ್ಬೇಡ. ಏಯ್, ನೀನ್ ಹೇಳ್ದೆ ಇದ್ರು ನಮ್ಮ ಕಾಲೇಜಲ್ಲಿ ಎಲ್ಲರಿಗೂ ಗೊತ್ತೋ ಈ ಪೇಪರ್ ಲೀಕ್ ಆಗಿದೆ ಅಂತ. ಹೊರಗೆ ಹೋಗಿ ನೋಡು ನ್ಯೂಸ್ ಹೇಗೆ ಹರಡ್ತಿದೆ ಅಂತ. ಪೇಪರ್ ಹೇಗ್ ಲೀಕ್ ಆಗತ್ತೆ? ನಾನೇ ನನ್ನ ಕೈಯಾರೆ ಎತ್ತಿಟ್ಟಿದ್ದೀನಿ ಅಲ್ವಾ. ಬೆಳಗ್ಗೆ ಕೂಡ ಅಷ್ಟೇ ಹುಷಾರಾಗಿ ತಗೊಂಡು ಹೋಗಿ ಶೌರ್ಯ ಸರಿ ಕೊಟ್ಟಿದ್ದೀನಿ. ಬಂಡಲ್ ಸೀಲ್ ಕೂಡ ಹಾಗೆ ಇತ್ತು. ಮತ್ತೆ ಲೀಕ್ ಆಗೋ ಚಾನ್ಸ್ ಎಲ್ಲಿದೆ? ಇದು ಖಂಡಿತವಾಗ್ಲೂ ರೂಮರೇ.